ಈ ಬಾರಿ ಮಳೆ ನಿಗದಿತ ಸಮಯ ಮತ್ತು ನಿಗದಿತ ಪ್ರಮಾಣದಲ್ಲಿ ಆಗೋದಿಲ್ಲ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿತು. ಅದರಂತೆ ವಿಳಂಬವಾಗಿ ಪ್ರಾರಂಭವಾದ ಮಳೆಯ ಅಬ್ಬರ ದಿನೇ ದಿನೇ ಬಿರುಸಾಗ್ತಾ ಇದೆ. ಆರ್ಭಟ ಎಲ್ಲೆ ಮೀರ್ತಾ ಇದೆ. ಥೋ ಅಂತ ಸುರಿಯೋ ಮಳೆ ಆಸ್ತಿ ಪಾಸ್ತಿ ಹಾನಿಯ ಜೊತೆಗೆ ಪ್ರಾಣಕ್ಕೂ ಸಂಚಕಾರ ತರುತ್ತಿದೆ. ಇಬ್ಬರು ಮಕ್ಕಳನ್ನ ಬಲಿ ಪಡೆದ ಮಳೆ. ಕಲಬುರಗಿಯ ಜಿಲ್ಲೆಯಲ್ಲಿ ಅಬ್ಬರಿಸುತ್ತಿರೋ ಮಳೆ ಇಬ್ಬರು ಬಾಲಕರನ್ನ ಬಲಿ ಪಡೆದಿದೆ. ತಗ್ಗುಗುಂಟಿಯಲ್ಲಿ ಮಳೆ ನೀರು ನಿಂತಿದ್ದನ್ನ ಗಮನಿಸದೇ ಹೋದ ಮಕ್ಕಳು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಪಡೆ ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಮಕ್ಕಳ ಶವ ಹೊರತೆಗೆದ್ರು. 11 ವರ್ಷದ ಅಭಿ, 12 ವರ್ಷದ ಅಜಯ್ ಎಂಬ ಬಾಲಕರನ್ನ ಕಳ್ಕೊಂಡ ಕುಟುಂಬದವರ ಕಣ್ಣೀರು ನೋಡೋಕ್ಕಾಗ್ಲಿಲ್ಲ. ತೇಲಿ ಬಂದ ಶವ, ವಿಡಿಯೋ ಮಾಡ್ತಿದ್ದ ಜನ. ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದೆ. ಉಕ್ಕಿ ಹರಿಯೋ ನೀರಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬರ ಶವ ಕೊಚ್ಚಿಕೊಂಡು ಬಂತು. ನೂರಾರು ಜನ ಶವ ನೋಡ್ತಾ ವಿಡಿಯೋ ಮಾಡುವುದರಲ್ಲೇ ಬ್ಯುಸಿಯಾಗಿದ್ರು. ದಾವಣಗೆರೆ ಹರಿಹರ ಪೊಲೀಸರು ಬಂದು ಶವ ಮೇಲೆತ್ತೋವರೆಗೂ ಜನ ವಿಡಿಯೋ ಮಾಡ್ತಾನೇ ಇದ್ರು. ಸದ್ಯಕ್ಕೆ ಶವ ಯಾರದ್ದು ಅನ್ನೋದು ಇನ್ನೂ ಗುರುತು ಪತ್ತೆಯಾಗಿಲ್ಲ. ಮೀನು ಹಿಡಿಯಲು ಹೋದ ಇಬ್ಬರು ಕಣ್ಮರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ತುಮಕೂರಲ್ಲೂ ಕೆರೆ ಕಟ್ಟೆಗಳನ್ನ ಭರ್ತಿ ಮಾಡಿದ. ಗುಬ್ಬಿ ತಾಲೂಕಿನ ಕಡಬ ಕೆರೆ ಭರ್ತಿಯಾಗಿದ್ದೇ ತಡ. ಮೀನು ಹಿಡಿಯೋಕೆ ಅಂತ 31 ವರ್ಷದ ಹರೀಶ್, 36 ವರ್ಷದ ಯೋಗೇಶ್ ಅನ್ನೂರು ಹೋಗಿದ್ರು. ಆದ್ರೆ ಇಬ್ರು ಕೆರೆಗೆ ಹಾರವಾಗಿದ್ದಾರೆ. ಇಬ್ಬರು ಗುಬ್ಬಿ ತಾಲೂಕಿನ ಆಡುಗೊಂಡನಹಳ್ಳಿ ನಿವಾಸಿಗಳು. ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ಇದರ ಜೊತೆಗೆ ನೆರೆಯ ಮಹಾರಾಷ್ಟ್ರದಿಂದ ಹರಿದು ಬರ್ತಾ ಇರೋ ನೆರೆ ಎರಡೂ ಸೇರಿ ಬೆಳಗಾವಿ ಪರಿಸ್ಥಿತಿ ವರುಣ ರಾಯನಿಗೆ ಪ್ರೀತಿ ಅನ್ನೋ ಹಾಗಾಗಿ ಹೋಗಿದೆ. ಹಾವೇರಿ, ಹುಬ್ಬಳ್ಳಿ, ಧಾರವಾಡದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ನಿರ್ಮಿಸ್ತಾ ಇದೆ. ಮಹಾರಾಷ್ಟ್ರ ಮಳೆಗೆ ಉತ್ತರ ಕರ್ನಾಟಕ ತತ್ತರ. ಚಿಕ್ಕೋಡಿ, ಬೆಳಗಾವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿನ ಮಳೆಯಿಂದ ಚಿಕ್ಕೋಡಿ ಭಾಗದಲ್ಲಿ ನದಿಗಳ ಮಟ್ಟ ಏರಿದೆ. 5 ನದಿಗಳು ಉಕ್ಕಿ ಹರಿತಾ ಇವೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇಗುಲ ಜಲಾವೃತಗೊಂಡಿದೆ. ಸೇತುವೆಗಳು ಮುಳುಗಿದ್ದು ಬ್ರಿಡ್ಜ್ ಬಳಿ ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿ ಜನರಿಗೆ ಎಚ್ಚರಿಕೆ ನೀಡಲಾಗ್ತಾ ಇದೆ. ಬೆಳಗಾವಿಯ ಖಾನಾಪುರ ತಾಲೂಕಿನಾದ್ಯಂತ ಜೋರು ಮಳೆ. ನಿರಂತರ ಮಳೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೋರನಕಿ ಗ್ರಾಮದಲ್ಲಿ 2 ಮನೆಗಳು ಕುಸಿದು ಬಿದ್ದಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 5 ಜನ ಮೇಲ್ಛಾವಣಿ ಕುಸಿಯುವುದನ್ನ ಕಂಡು ಮಕ್ಕಳ ಸಮೇತ ಹೊರಗೆ ಓಡಿ ಬಂದು ಬಚಾವಾಗಿದ್ದಾರೆ. ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅವಘಡ ಸಂಭವಿಸಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಾಗ್ತಾ ಇರೋ ಮಳೆ ನೀರು ಬೆಳಗಾವಿ ಚಿಕ್ಕೋಡಿಯನ್ನ ನುಂಗಿ ಹಾಕ್ತಿದೆ. ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿ ನೀರಿನಲ್ಲಿ ಮತ್ತೆ ಹೆಚ್ಚಳವಾಗಿದೆ. ಇದರ ಜೊತೆಗೆ ಅಬ್ಬರಿಸ್ತಾ ಇರೋ ಮಳೆರಾಯ ಕಬ್ಬು, ಸೋಯಾ, ಶೇಂಗಾ ಸೇರಿದಂತೆ ಸಾವಿರಾರು ಎಕರೆ ಬೆಳೆಯನ್ನ ನುಂಗಿ ಹಾಕಿದ್ದಾನೆ. ಪಾಪ ರೈತರು ಪ್ರಾಣವನ್ನೇ ಪಣಕ್ಕಿಟ್ಟು ಉಕ್ಕಿ ಹರಿಯೋ ನೀರಿನಲ್ಲೇ ಪಂಪ್ಸೆಟ್ಗಳನ್ನ ರಕ್ಷಣೆ ಮಾಡ್ಕೊಳ್ತಿದ್ರು. ಹೊಳಿ ಏರೋ ಕಾರಣದಿಂದ ರೀ ನಾವು ಮೋಟ್ರ್ ಪಂಪ್ ಸೆಂಟರ್ಗಳನ್ನ ಈಗ ಒಯ್ತಿದ್ದೇವೆ ರೀ. ಯಾಕಂದ್ರೆ ನೀರು ಹೆಚ್ಚು ಬರ್ತಂದ್ರೆ ನಾವು 4-5 ಸಾವಿರ ರೂಪಾಯಿ ಹೋಗ್ತಾವ್ರಿ. ಅದ್ರ ಸಂಬಂಧ ನಾವು ವರ್ಷ ಏನಿದ್ರಿ ಅದ ನಮಗೆ ಒಯ್ಕೆ ಹತ್ತಿದ್ರಿ ಅದ. ಮತ್ತು 2 ತಿಂಗಳು ಒಯ್ಬೋದು, 3 ತಿಂಗಳು ಒಯ್ಬೋದು. ಮಳೆಗಾಲ ಇದ್ದಂಗೆ ನಾವು ಆ ಪ್ರಕಾರದಿಂದ ಒಯ್ತೇವ್ರಿ ನಾವು. ಹಾವೇರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ವರದಾ ನದಿ ಹರಿಯುವ ಕಡೆ 5ಕ್ಕೂ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಹಾವೇರಿ ತಾಲೂಕಿನ ನಾಗನೂರು, ದೇವಗೇರಿ ಹಾಗೂ ಕಳಸೂರು ಬಾಂದರ್ ಬಂದಾಗಿವೆ. ದೇವಗೇರಿ ಬಳಿಯ ಈಶ್ವರ ದೇವಾಲಯ ಮುಕ್ಕಾಲು ಭಾಗ ಮುಳುಗೋಗಿದೆ. ಧಾರವಾಡದಲ್ಲೂ ವರುಣನ ಆರ್ಭಟ ಮಿತಿ ಮೀರಿದೆ. ಧಾರವಾಡ ಹಳಿಯಾಳ ರಸ್ತೆಯಲ್ಲಿ ಮರಗಳು ಬಿದ್ದಿವೆ. ಅಂಬಲಿಕೊಪ್ಪ ಬಳಿಯ ಸೇತುವೆ ಮುಳುಗಡೆಯಾಗಿದ್ದು ಅಂಬಲಿಕೊಪ್ಪ ಡೊಂಬರಿಕೊಪ್ಪ ಸಂಚಾರ ಬಂದಾಗಿದೆ. ಧಾರವಾಡದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟರು. ಅಳ್ನಾವರ ತಾಲೂಕಿನ ಕಂಬಾರಗಣಿವಿ ಗ್ರಾಮದ ಸೇತುವೆ ಸಂಪರ್ಕ ಕಡಿತ ಆಗಿದ್ದು ಹೊಸ ಸೇತುವೆ ನಿರ್ಮಾಣದ ಭರವಸೆ ಕೊಟ್ಟರು. ಜೊತೆಗೆ ಉಕ್ಕಿ ಹರಿಯೋ ಸೇತುವೆ ಮೇಲೆ ಸಚಿವರು ಭದ್ರತಾ ಸಿಬ್ಬಂದಿ ಜೊತೆ ತೆರಳಬೇಕಾಯಿತು. ಕಳೆದ ಬಹಳ ವರ್ಷದಿಂದ ಈ ಸಮಸ್ಯೆ ಇದೆ. ಇಲ್ಲಿ ಫಾರೆಸ್ಟ್ ಏರಿಯಾ ಹತ್ತಿರ ಇರೋದ್ರಿಂದ ಕ್ಯಾಚ್ಮೆಂಟ್ ಏರಿಯಾ ಬಹಳ ದೊಡ್ಡದಿರೋದ್ರಿಂದ ಮಳೆ ಬಂದ ತಕ್ಷಣ ಏನಾಗುತ್ತೆ, ಹೆವಿ ರೇನ್ಸ್ ಬಂದ ತಕ್ಷಣ ಬ್ರಿಡ್ಜ್ ಮೇಲೆ ವಾಟರ್ ಫ್ಲೋ ಆಗ್ಬಿಡುತ್ತೆ. ಈಗ ಆಲ್ರೆಡಿ ಟೆಂಡರ್ ಮಾಡಿಸಿದ್ದೇವೆ. 1.5 ಕೋಟಿ ವೆಚ್ಚದಲ್ಲಿ ಈಗ ಇರತಕ್ಕಂಥದ್ದು 1 ಮೀಟರ್ ಬ್ರಿಡ್ಜ್ ಇದೆ, 4 ಮೀಟರ್ ಹೈಟ್ ಬ್ರಿಡ್ಜ್ ಆಗುತ್ತೆ. ಸೊ ಟೆಂಡರ್ ಆಗ್ಬಿಟ್ಟಿದೆ. ಓನ್ಲಿ ಥಿಂಗ್ ಈ ಮಳೆಗಾಲ ನಿಂತ ಮೇಲೆ ಟೆಂಡರ್ ಪ್ರಕ್ರಿಯೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ 4-5 ಮಂತ್ಸ್ ಈ ಮಳೆ ಆದ ತಕ್ಷಣ ಇಲ್ಲಿ ಬ್ರಿಡ್ಜ್ ಆಗುತ್ತೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಈ ಪ್ರಾಬ್ಲಮ್ ನಮಗೆ ಬರೋದಿಲ್ಲ.
ಉತ್ತರ ಕರ್ನಾಟಕ ಭಾಗದಲ್ಲೇ ಮಳೆ ಈ ಪ್ರಮಾಣದ ಪ್ರಮಾದಗಳಿಗೆ ಕಾರಣವಾಗ್ತಿದ್ರೆ ಇತ್ತ ಮಲೆನಾಡಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸುತ್ತೆ ನಮ್ಮ ಈ ವರದಿ. ಜೊಯ್ಡಾ ತಾಲೂಕಿನ ಕಾತೇಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಡಲ್ ಸೇತುವೆ ಮುಳುಗೋಯಿತು. ಕುಂಡಲ್, ಕುರುವಾಲಿ, ನವರ, ಅಂಬಾಳ ಗ್ರಾಮಗಳಿಗೆ ಸಂಪರ್ಕವೇ ಇಲ್ಲ. ಇನ್ನು ರಕ್ಷಣಾ ಸಿಬ್ಬಂದಿ ರಿವರ್ ರಾಫ್ಟಿಂಗ್ ದೋಣಿಗಳನ್ನ ಬಳಸಿ ಜನರನ್ನ ರಕ್ಷಣೆ ಮಾಡಿದ್ರು. ಕುಮಟಾ, ಕಾರವಾರ ಪಟ್ಟಣದಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಆಲದ ಮರ ಬಿದ್ದಿದೆ. ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಮಟದ ಉಪ್ಪಿನ ಗಣಪತಿ ದೇವಸ್ಥಾನ ಬಳಿಯಿರುವ ಗಂಗಾಧರ ಗೌಡ ಹಾಗೂ ಗಣೇಶ್ ಗೌಡ ಅವರ ಮನೆ ಮೇಲೆ ಬೃಹತ್ ಆಲದ ಮರ ಬಿದ್ದು ಮನೆ ಭಾಗಶಃ ಹಾನಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಭೋರ್ಗರೆಯುತ್ತಿವೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಕಳಸಾ ಹೊರನಾಡು ಸಂಪರ್ಕ ಬಂದ್ ಆಗಿದ್ದು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಬಂದವರು ಪರದಾಡುತ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಜಲಾವೃತಗೊಂಡಿದೆ. ಪಟ್ಟಣದ ಪ್ಯಾರಲಲ್ ರಸ್ತೆ, ಕುರುಬಕೇರಿ ರಸ್ತೆಯೂ ಮುಳುಗಡೆಯಾಗಿದೆ. ನದಿಯ ನೀರಿನ ಮಟ್ಟ ಏರಿಕೆ ಹಿನ್ನೆಲೆ ವಾಹನ ಸವಾರರಿಗೆ ನಿತ್ಯವೂ ನರಕ ಯಾತನೆಯಾಗಿದೆ. ಇನ್ನು ಮೂಡಿಗೆರೆಯಲ್ಲಿ ಹೇಮಾವತಿ ನದಿ ಆರ್ಭಟಕ್ಕೆ ಬಕ್ಕಿ, ಕಿತ್ತಲೆ, ಗಂಟೆ ಗ್ರಾಮಗಳೇ ಮುಳುಗಡೆ ಭೀತಿಯಲ್ಲಿವೆ. ತುಂಗಾ ನದಿ ಅಲ್ಲೋಲ ಕಲ್ಲೋಲ ಎಬ್ಬಿಸುತ್ತಿದ್ದು ಶೃಂಗೇರಿ ಕಾರ್ಕಳ ರಸ್ತೆಯನ್ನೇ ನುಂಗಿದ್ದು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಪದೇ ಪದೇ ಟ್ರಾಫಿಕ್ ಜಾಮ್ ಆಗ್ತಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಮಳೆ ಬಂದ್ರೆ ಭೂಕುಸಿತದ್ದೇ ಸುದ್ದಿ. ಈ ಸಲಾನೂ ಕೂಡ ಅಷ್ಟೇ. ಹಾಗಾಗಿನೇ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಫಸ್ಟ್ ಟೈಮ್ ಭೇಟಿಯನ್ನ ನೀಡಿದ್ರು. ಕೋಗ್ರೆ ಸೇತುವೆ ಗೋಡೆ ಕುಸಿತ ಹಾನಿಗೊಳಗಾದ ಮನೆಗಳನ್ನ ವೀಕ್ಷಣೆ ಮಾಡಿದ್ರು. ಜನ ಕೇಳಿದ್ದು ಒಂದೇ, ಶಾಶ್ವತ ಪರಿಹಾರ ಕೊಡಿ ಅಂತ. ಈಗಾಗಲೇ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮೊದಲು ಸಮೇತ ನಾವು ಡಿಸ್ಟ್ರಿಕ್ಟ್ MLAs, KDA ಮೀಟಿಂಗ್ ಮಾಡಿ DC ಎಲ್ಲ ಸೇರಿಬಿಟ್ಟು ನಾವು ಈಗಾಗಲೇ ತೀರ್ಮಾನ ಅವತ್ತೇ ತಗೊಂಡಿದ್ದೀವಿ. ಶಿವಮೊಗ್ಗದಲ್ಲೂ ಜೋರು ಮಳೆ ಬಂದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಹೊಸ ಮೆರುಗು. ಈ ಸಲ ಕೂಡ ಜೋಗ ಜಲಪಾತ ಭೋರ್ಗರೆಯುತ್ತಿದ್ದು ಜನರನ್ನ ಆಕರ್ಷಿಸುತ್ತಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ, ಪುತ್ತೂರು ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಜೋರಾಗಿದೆ. ಉಕ್ಕಿ ಹರಿಯೋ ನೀರಿನಲ್ಲೇ ಪಿಕಪ್ ವಾಹನ ಕೆಟ್ಟು ನಿಂತಾಗ ಜನರು ರಕ್ಷಣೆ ಮಾಡಿದ್ರು. ನೇತ್ರಾವತಿ, ಕುಮಾರಧಾರ ನದಿಗಳಲ್ಲೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ರಾತ್ರಿ ಸುರಿದ ಗಾಳಿ ಮಳೆಗೆ ಹಲವೆಡೆ ನೆಲಕ್ಕುರುಳಿವೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು. ಇನ್ನು ಭಾರೀ ಮಳೆಯಿಂದ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕುಮಾರಧಾರ ನದಿಯಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಇನ್ನು ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಸಂಪರ್ಕ ಕಡಿತಗೊಂಡಿದೆ. ಬಹುತೇಕ ಕಡೆ ತೋಟಗಳಿಗೆ ನದಿ ನೀರು ನುಗ್ಗಿದೆ. ಸುಬ್ರಹ್ಮಣ್ಯ, ಕೊಲ್ಲಮೊಗರು, ಬಿಸಿಲೆ, ಅಡ್ಡಹೊಳೆ, ಸೋಮವಾರಪೇಟೆ ಮೊದಲಾದ ಕಡೆಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ರಕ್ಕಸ ಮಳೆಯ ಅಬ್ಬರ ಕಮ್ಮಿಯಾಗಿಲ್ಲ. ತ್ರಿವೇಣಿ ಸಂಗಮ ಸ್ನಾನಘಟ್ಟ 2ನೇ ಬಾರಿಗೆ ಮುಳುಗಿ ಹೋಗಿದೆ. ನಾಳೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮಳೆ ಬೀಳಬಹುದಾದ ಪ್ರಮಾಣದ ಆಧಾರದ ಮೇಲೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಹೊರಡಿಸಿದೆ. ಆಯಾ ಜಿಲ್ಲೆಯ ಸ್ಥಳೀಯ ಆಡಳಿತಗಳು ಶಾಲಾ ಕಾಲೇಜಿನ ರಜೆಯನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ನಾಳಿನ ಮಳೆಯ ಪರಿಸ್ಥಿತಿ ಯಾವ ರೀತಿ ಇರಬಹುದು ಗಮನಿಸ್ತಾ ಹೋಗೋಣ. ಬೆಳಗಾವಿಯ 3 ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ 3 ತಾಲೂಕುಗಳಲ್ಲಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ತಾಲೂಕು, ಚಿಕ್ಕೋಡಿ ಸೇರಿದಂತೆ ಒಟ್ಟು ನಿಪ್ಪಾಣಿ 3 ತಾಲೂಕುಗಳಲ್ಲಿ ಈ ಮಳೆ ಹೆಚ್ಚಾಗೋ ಸಾಧ್ಯತೆ ಇರೋದ್ರಿಂದ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಾಳೆ ಅಧಿಕ ಪ್ರಮಾಣದಲ್ಲಿ ಮಳೆ ಆಗೋ ಸಂಭವ ಇರೋದ್ರಿಂದ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದೆ ಸ್ಥಳೀಯ ಜಿಲ್ಲಾಡಳಿತ. ಕೇವಲ ಉತ್ತರ ಕನ್ನಡ ಭಾಗ ಮಾತ್ರವಲ್ಲ, ಹಾಸನದಲ್ಲೂ ಕೂಡ ಕಳೆದ ಅನೇಕ ದಿನಗಳಿಂದ ಮಳೆ ಮುಂದುವರೆದಿದೆ. ನಾಳೆ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗೋ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಹಾಗೆ ಸ್ಥಳೀಯ ಜಿಲ್ಲಾಡಳಿತ. ಹಾಸನ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಕೊಡಗಿನಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಯಿಂದ ಆಗುವ ಅನಾಹುತಗಳನ್ನು ತಪ್ಪಿಸುವ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದರ ಮುಂದುವರೆದ ಭಾಗವಾಗಿ ಮತ್ತೊಂದು ಜಿಲ್ಲೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆಯಿಂದಾಗಿ ಅನೇಕ ಮರಗಳು ಧರೆಗೆ ಉರುಳ್ತಾ ಇದೆ. ಹಾಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕು ಅನ್ನೋ ಸೂಚನೆ ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಘೋಷಣೆ ಮಾಡುವ ಮೂಲಕ ನೀಡಲಾಗಿದೆ. ಹಾಗೆ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲೂ ಕೂಡ
ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಜಿಲ್ಲಾಡಳಿತದ ಕಡೆಯಿಂದ. ಇತ್ತ ಉಡುಪಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕಡಲ ಅಬ್ಬರ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕರಾವಳಿಯ ಈ ಒಂದು ಕಡಲ ತೀರಕ್ಕೆ ಹೊಂದಿಕೊಂಡಿರುವ ಜನರು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅನ್ನೋ ಸೂಚನೆ ಹವಾಮಾನ ಇಲಾಖೆ ಕಡೆಯಿಂದ ಬರ್ತಾ ಇರೋದು. ಇದರ ಜೊತೆಗೆ ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಬೈಂದೂರು ತಾಲೂಕಿನಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಿದೆ ಸ್ಥಳೀಯ ಆಡಳಿತ. ಇದರ ಜೊತೆಗೆ ದಕ್ಷಿಣ ಕನ್ನಡದಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಾಳೆ ಒಂದು ದಿನದ ಮಟ್ಟಿಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇದು ನಾಳೆ ಮಳೆ ಆಗಬಹುದು ಅನ್ನೋ ಸೂಚನೆಯ ಮೇರೆಗೆ ಕೈಗೊಳ್ಳಲಾಗ್ತಾ ಇರುವ ಮುಂಜಾಗ್ರತೆ. ಮತ್ತೊಂದು ಕಡೆ ಮುಳುಗ್ ಹೋಗ್ತಿದೆ, ಊರೂರೇ ಮುಳುಗ್ ಹೋಗ್ತಾ ಇದೆ. ಮನೆ, ಮಠ, ಜನ, ಜಾನುವಾರು ಏನನ್ನೂ ಕೂಡ ಬಿಡ್ತಾ ಇಲ್ಲ ಮಳೆ. ಎಲ್ಲವನ್ನ ಕೂಡ ಆಪೋಷಣೆ ತಗೊಳ್ತೀವಿ ಅಂತ ಭೀಕರ ಹಠಕ್ಕೆ ಬಿದ್ದಂತಿದೆ ಮಳೆ. ಒಂದೊಂದು ಮಳೆ ಹೊಡೆತದ ದೃಶ್ಯಗಳು ಕೂಡ ಘೋರ, ಭೀಕರ, ರಣಭೀಕರ. ಗುಜರಾತ್ ರಾಜ್ಯದ ಜುನಾಗಢ್ ಅಕ್ಷರಶಃ ಮುಳುಗಿ ಹೋಗಿದೆ. ಊರೂರಲ್ಲೂ ಜಲಪ್ರಳಯ. ದೇವ್ರೇ ಕಾಪಾಡಪ್ಪ ಅಂತ 24 ಗಂಟೆಯಿಂದ ನೀರಿನ ಮಧ್ಯೆ ಸಿಲುಕಿದ್ದ ಮಹಿಳೆಯನ್ನ ಪೊಲೀಸರು ರಕ್ಷಿಸಿದ್ರು. ಜೊತೆಗೆ ದೇವರ ಮೂರ್ತಿಯನ್ನು. ಈ ದೃಶ್ಯ ನೋಡಿ. ಪುಟ್ಟ ಮನೆಯೊಳಗೆ ನೀರು, ಹೊರಗೆ ಪ್ರವಾಹ. ಆಚೆ ಬಂದ್ರೆ ಕೊಚ್ಚಿ ಹೋಗೋ ಭಯದಲ್ಲೇ ಜೀವ ಹಿಡ್ಕೊಂಡು ಕೂತಿದ್ದವರನ್ನ 6-7 ಯುವಕರು ಆಪತ್ ಬಾಂಧವರಾಗಿ ಬಂದು ರಕ್ಷಣೆ ಮಾಡಿದ್ರು. ಮನೆಗೆ ನೀರು ನುಗ್ಗಿ ಬಂತು. ಹೊರಗೆ ಬಂದ್ರೆ ಭೀಕರ ಪ್ರವಾಹ. ಎಲ್ಲಿ ಹೋಗ್ಬೇಕು ದಾರಿ ಕಾಣದೆ ರಾತ್ರಿ ಇಡೀ ನರಳಾಡಿದ್ರು. ಕೊನೆಗೆ ಬೆಳಗ್ಗೆ ಪೊಲೀಸರು, ಸಾರ್ವಜನಿಕರ ನೆರವಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡಲಾಯಿತು. ಗುಜರಾತ್ನ ರಾಜ್ಕೋಟ್ನಲ್ಲಿ ವ್ಯಕ್ತಿಯೊಬ್ಬ ದೇವಸ್ಥಾನಕ್ಕೆ ಹೋಗಿದ್ದ. ನೆರೆ ಬಂದ್ರೂ ಹೊರಗೆ ಬರಲಿಲ್ಲ. ಕೊಚ್ಚಿ ಹೋಗ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಕೊನೆಗೆ ಕ್ರೇನ್ ಬಳಸಿ ರಕ್ಷಣೆ ಮಾಡಿದ್ರು. ವಡೋದರಾ ನಗರವಂತೂ ಅಕ್ಷರಶಃ ಮುಳುಗಿ ಹೋಗಿದೆ. ನೀರಿನ ಅಬ್ಬರಕ್ಕೆ ಮನೆಗಳೆಲ್ಲ ಮುಳುಗಿ ಹೋಗಿವೆ. ಬೈಕ್ಗಳೆಲ್ಲ ರಸ್ತೆಯಲ್ಲೇ ತೇಲಾಡ್ತಿವೆ. ಇನ್ನು ಗುಜರಾತ್ನ ಪ್ರತಿಷ್ಠಿತ ನಗರ ಅಹಮದಾಬಾದ್ ಏರ್ಪೋರ್ಟ್ ರಸ್ತೆಯೇ ಜಲಸಮಾಧಿ ಆಗ್ ಹೋಗಿದೆ. ಭಾರತದಲ್ಲಿರೋ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಉಜ್ಜಯಿನಿ ಮಹಾಕಾಳ ದೇವಸ್ಥಾನ ಇದು. ದೇವಸ್ಥಾನದ ಒಳಗೂ ಹೇಗೆ ಮಳೆ ನೀರು ಆರ್ಭಟಿಸ್ತಿದೆ ನೋಡಿ. ಮಹಾಕಾಳನ ಎದುರು ಮಂಡಿಯೂರಿದ್ದ ನಂದಿಯೇನೆ ವರುಣ ಆವರಿಸಿಕೊಂಡಿದ್ದಾನೆ. ಹಿಮಾಚಲ ಪ್ರದೇಶದ ಬೆಟ್ಟಗುಡ್ಡಗಳಂತೂ ನಿರಂತರವಾಗಿ ಕುಸಿತಾ ಇದೆ. ಭೂಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 5 ಸಂಪೂರ್ಣ ಸ್ಥಗಿತವಾಗಿದೆ. ಹಿಂಡನ್ ನದಿ ಒಕ್ಕೆ ಹರಿತಾ ಇದ್ದು ನೋಯ್ಡಾಗೆ ನುಗ್ಗಿದೆ. ಮಳೆ ನೀರು ದಾರಿಯುದ್ದಕ್ಕೂ ಇದ್ದ ಗಲೀಜನ್ನೆಲ್ಲ ಹೊತ್ಕೊಂಡು ಮನೆಗೂ ಹಾಕ್ತಿದೆ. ವಯಸ್ಸಾದವರಂತೂ ಪಾಪ ದಿಕ್ಕು ತೋಚದೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ಪರದಾಡ್ತಿದ್ದ ದೃಶ್ಯ ಭೀಕರ. ಮತ್ತೆ ಮುಳುಗ್ತಿದೆ ದೆಹಲಿ. ಯಮುನೆ ಅಬ್ಬರ ಹೆಚ್ಚಾಗಿದ್ದು ಮತ್ತೆ ದೆಹಲಿಗೆ ಜಲಕಂಟಕ ಎದುರಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಯಮುನೆಯ ರೌದ್ರಾವತಾರ ಸೆರೆಯಾಗಿದೆ. ಯಮುನಾ ನದಿ ನೀರು ಹೆಚ್ಚಳ ಆಗ್ತಿದೆ. ದೋಣಿ ಹತ್ತಿ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕೂಗಿ ಹೇಳ್ತಿದ್ದಾರೆ ಅಧಿಕಾರಿಗಳು. ಸುಭದ್ರ ಸರ್ಕಾರ ರಚನೆ ಆಗ್ಲಿ ಅಂತ ಜನ ಭರಪೂರ ಬಹುಮತ ಕೊಟ್ಟರು. ಕಾಂಗ್ರೆಸ್ನಲ್ಲಿ ಮಾತ್ರ ಬದಲಾವಣೆಯ ಮಾತುಗಳಿಗೆ ಅಂತ್ಯ ಸಿಗ್ತಿಲ್ಲ. ನಿನ್ನೆ ಬಿಕೆ ಹರಿಪ್ರಸಾದ್ ಕೊಟ್ಟ ಸಿಎಂ ಕೆಳಗಿಳಿಸಬಲ್ಲೆ ಅನ್ನೋ ಹೇಳಿಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ವಾರ್ನ ಸೂಚನೆ ನೀಡಿದೆ. ಇದನ್ನೇ ಬಳಸಿಕೊಂಡು ಬಿಜೆಪಿ ಕಾಂಗ್ರೆಸ್ ಕಾಲೆಳೆದಿದೆ. ಬಿಕೆ ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಸರ್ಕಾರ ಗ್ಯಾರಂಟಿ ಚಿಂತೆಯಲ್ಲಿ ಮುಳುಗಿದೆ. ಆದ್ರೆ ಸಿಎಂ ಬದಲಾವಣೆ ಮಾಡಿಸ್ಬಿಡ್ತೀನಿ ಅನ್ನೋ ಮೂಲಕ ಹರಿಪ್ರಸಾದ್ ಯಾವುದೋ ಅಪಾಯದ ಮುನ್ಸೂಚನೆ ನೀಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ನನ್ನ ಮಾತಿಗೆ ನಾನು ಬದ್ಧ ಎಂದಿದ್ದಾರೆ. ಆ ಮಾತು ಇವತ್ತು ಬಿರುಗಾಳಿಯನ್ನೇ ಎಬ್ಬಿಸಿದೆ. ನೋಡಪ್ಪ, ಇದು ಅವರು ಹೇಳಿಕೆ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಅದೆಲ್ಲ ಕಾಂಗ್ರೆಸ್ ಪಾರ್ಟಿಯ ವರಿಷ್ಠರು ಅದ್ರ ಬಗ್ಗೆ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾರೆ. ಅಸಮಾಧಾನ ಇಲ್ಲ, ಯಾವುದೂ ಇಲ್ಲ, ಜನರಲ್ಲಾಗಿ ಮಾತಾಡಿದ್ದಾರೆ ಅಷ್ಟೇ. ಅವರು ಹಿಂದೆ AICC ಕಾರ್ಯದರ್ಶಿಗಳಾಗಿದ್ದರು ಸುಮಾರು ಒಂದು 20 ವರ್ಷಗಳ ಕಾಲ.
ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ರಲ್ಲ, ಆ ವಿಚಾರವನ್ನು ಹೇಳಿದ್ದಾರೆ ಅಷ್ಟೇ. ಅದು ಕರ್ನಾಟಕ ರಾಜ್ಯದ ವಿಚಾರ ಅಲ್ಲ. ಅದು ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ನೇರವಾಗಿ ಅವರಿಗೆ ಹೈಕಮಾಂಡ್ ಒಟ್ಟಿಗೆ ಸಂಪರ್ಕ ಇತ್ತು. ಆ ಥರ ಇದ್ದಿದ್ದರೆ ಅವರು ಅಲ್ಲಿ ಮಾತಾಡ್ತಾ ಇದ್ರು. ಬೇರೆ ಅವ್ರು ಏನು ಹೇಳಿದ್ದಾರೆ, ನಾನು ಬೇರೆ ರಾಜ್ಯಗಳಲ್ಲಿ ಇನ್ಚಾರ್ಜ್ ಇದ್ದೆ, ಅಲ್ಲಿ ಬೇರೆ ಬದಲಾವಣೆಗಳನ್ನು ಮಾಡಿದ್ದೀನಿ, ಚೀಫ್ ಮಿನಿಸ್ಟರ್ ಮಾಡಿದ್ದೀನಿ ಅಂತ ಸೀನಿಯರ್ ಲೀಡರ್. ಆ ದೃಷ್ಟಿಯಲ್ಲಿ ಅವ್ರು ಹೇಳಿರ್ಬೋದು ಅಂತ ನನಗೆ ಅನಿಸುತ್ತೆ. ಮಾಡಿದ್ದು ನೋಡಿ ನಾನೇ ಇವತ್ತು ನೋಡಿದೆ ಬೆಳಿಗ್ಗೆ ಪೇಪರ್ನಾಗ, ಅಷ್ಟೇ ಗೊತ್ತಿರೋ. ನಾನು ಪೇಪರ್ ನೋಡಿದ್ರೆ ಹೆಚ್ಚು ಗೊತ್ತಿಲ್ಲ. ನಾವು ಅವ್ರನ್ನ ಮೀಟ್ ಮಾಡಿದಾಗ ವಿಚಾರಿಸ್ತೀವಿ ಏನಂತ ಗೊತ್ತಾಗುತ್ತೆ. ಕಾಂಗ್ರೆಸ್ ಆಂತರಿಕ ಕಲಹದ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸಲು ಪ್ಲಾನ್ ಮಾಡ್ತಿದ್ದಾರೆ. ಹಿರಿಯ ನಾಯಕರ ಮಾತಿನ ಮರ್ಮವೇನು? ಹರಿಪ್ರಸಾದ್ ಭುಜದ ಮೇಲೆ ಬಂದೂಕು ಇಟ್ಟು ಡಿಕೆಶಿ ಗುಂಡು ಹಾರಿಸುತ್ತಿದ್ದಾರಾ ಅಂತ ಕಮಲ ಪಡೆ ಪ್ರಶ್ನಿಸಿದೆ. ಗ್ಯಾರಂಟಿ ಗೊಂದಲ ನಿವಾರಣೆಯಾಗಿ ಅದರ ಅನುಷ್ಠಾನ ಆದ್ರೆ ಸಾಕು ಅಂತ ಕಾಂಗ್ರೆಸ್ ಹರಸಾಹಸ ಪಡ್ತಿದೆ. ಹೀಗೆ ಮಾಡಿ ಇಷ್ಟ ಹೊತ್ತಿಗೆನೆ ಹೋಗಿ, ತರಾತುರಿ ಬೇಡ, ಎಲ್ರಿಗೂ ಅವಕಾಶ ಇದೆ. ಏನ್ ಹೇಳಿದ್ರು ಜನ ಮಾತ್ರ ಕೇಳ್ತಿಲ್ಲ. ಇವತ್ತು ಭಾನುವಾರ, ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಗೆ ರಜೆ. ಆದ್ರೆ ಮಹಿಳೆಯರು ಅರ್ಜಿ ಸಲ್ಲಿಸೋಕೆ ಬಂದಿದ್ರು. ಹುಬ್ಬಳ್ಳಿಯ ವೀರಪುರ ಓಣಿಯ ಕರ್ನಾಟಕ ಒನ್ ಕೇಂದ್ರದಲ್ಲಿ ಅರ್ಜಿ ಸ್ವೀಕರಿಸಲ್ಲ ಎಂದ ಸಿಬ್ಬಂದಿ ಮೇಲೆಯೇ ಹಲ್ಲೆ ಮಾಡಲಾಗಿದೆಯಂತೆ. ಸಾರ್ವಜನಿಕರು ಗಲಾಟೆ ಮಾಡಿದ್ದಾರಂತೆ. ಪಬ್ಲಿಕ್ಕಿಗೆ ಹೇಳಿದ್ದೀವಿ ನಾವು, ಇವತ್ತು ಸರ್ವರ್ ಇರೋದಿಲ್ಲ ಆಲ್ ಓವರ್ ಕರ್ನಾಟಕ. ನಾಳೆ ಮಾರ್ನಿಂಗ್ ಬಂದು ಸೋಮವಾರ ಬಂದು ನೀವು ಟೋಕನ್ ತಗೋರಿ ಅಂತಂದು ಹೇಳಿದೀವಿ ರೀ. ಇಲ್ಲ ನಮ್ಮ ಟೋಕನ್ ಇವತ್ತು ಬೇಕಾ, ನಮಗೆ ಇವತ್ತು ಮಾಡಬೇಕಾ ನೀವು? ಇಲ್ಲ ರೀ ಇವತ್ತು ಬರೋದಿಲ್ಲ, ಎಲ್ಲ ಕಡೆಗೆ ಇರೋಂಗಿಲ್ಲ, ಅದು ನಮ್ಮಲ್ಲಿ ಅಷ್ಟೇ ಅಲ್ಲ ಅಂತಂದೆ. ಸ್ವಲ್ಪ ಜನ ಯಾರಂತ ಗೊತ್ತಿಲ್ಲ ರೀ, ಈ ಕಡೆ ಪಕ್ಕಡಿ ಅದೆಲ್ಲ ಗುದ್ದೋದು ಅದು ಇದು ಮಾಡೋದು ಮಾಡಿದ್ರಿ. ನಾವು ಡೋರ್ಗಳನ್ನ ಬಂದ್ ಮಾಡಿದ್ರು ಡೋರ್ಗೆ ಹೊಡೆಯೋದು ಅಥವಾ ಕಿಟಕಿಗಳನ್ನ ಗುದ್ದೋದು ಈ ಥರ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧ ನಮ್ಮ ಸಿಬ್ಬಂದಿ ಅದನ್ನ ಹೇಳಕ್ ಹೋದ್ರೆ ನಮ್ಮ ಸಿಬ್ಬಂದಿ ಮೇಲೆ ದುಗ್ಸ ಹಿಡಿದ್ದಾರೆ ಮತ್ತು ನಮ್ಮ ಆಪರೇಟರ್ ಮೇಲೆ ಹೊಡೆದಿದ್ದಾರೆ. ಇನ್ನು ವಿಜಯಪುರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ವಸೂಲಿ ಮಾಡಲಾಗಿತ್ತು. ಇದೀಗ ಗ್ರಾಮ ಒನ್ ಸೆಂಟರ್ನ ಶ್ರೀಪತಿ ಎಂಬಾತನ ಲಾಗಿನ್ ಐಡಿ ಬ್ಲಾಕ್ ಮಾಡಲಾಗಿದೆ. ಬೇರೆಲ್ಲ ಸೆಂಟರ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಕೇವಲ 3 ದಿನದಲ್ಲಿ ಬರೋಬ್ಬರಿ 22,90,782 ಮಹಿಳೆಯರು ನೋಂದಣಿ ಮಾಡಿಸಿದ್ದಾರೆ. ಮಹಿಳೆಯರು ನಾಳೆಯಿಂದ ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು. ಮದ್ಯದ ದರ ಹೆಚ್ಚಾಯಿತು, ಹಾಲಿನ ದರ ಕೂಡ ದುಬಾರಿ ಆಯಿತು. ತರಕಾರಿ, ದಿನಸಿ, ಆ ತೆರಿಗೆ ಈ ತೆರಿಗೆ ಎಲ್ಲ ಹೆಚ್ಚಾಯಿತು. ಇದೀಗ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕಾಂಗ್ರೆಸ್ ಕರ್ನಾಟಕ, ನಮ್ಮ ರಾಜ್ಯಕ್ಕೆ ಮತ್ತೊಂದು ದರ ಏರಿಕೆ ಬರಬಿದ್ದಿದೆ. ಇನ್ನು ಮುಂದೆ ಹೋಟೆಲ್ನಲ್ಲಿ ಊಟ ಮಾಡೋಕೆ 2 ಬಾರಿ ಯೋಚಿಸೋ ಕಾಲ ಬಂದಿದೆ. ಹೌದು, ಹಾಲು ದಿನಸಿಯ ದರ ಹೆಚ್ಚಾಗಿದ್ದಕ್ಕೆ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರವನ್ನ 10ರಷ್ಟು ಹೆಚ್ಚಿಸಲು ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಪರಿಷ್ಕೃತ ದರವು ಆಗಸ್ಟ್ನಿಂದ ಜಾರಿಯಾಗಲಿದೆ. ನಮ್ಮ ಉದ್ಯಮ ಉಳಿಬೇಕಾದ್ರೆ ಕಾಫಿ ಬೆಲೆಯಲ್ಲಿ ಕಾಫಿ ಪುಡಿ ಬೆಲೆನೂ 80 ರೂಪಾಯಿ, ಅದರ ಜೊತೆಗೆ ಇನ್ನು 1ನೇ ತಾರೀಕಿಂದ ಹಾಲಿನ ಬೆಲೆಯನ್ನು 3 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಕಾಫಿ ಟೀ ಬೆಲೆಗಳು ಅನಿವಾರ್ಯವಾಗಿ ಹೆಚ್ಚಿಗೆ ಮಾಡಬೇಕು. ಅಂದಾಜು ಎಲ್ಲ ಹೋಟೆಲ್ಗಳಲ್ಲಿ 10% ಬೆಲೆಗಳು ಏರಿಕೆ ಆಗಲಿದೆ. ಸದ್ಯ 90 ರೂಪಾಯಿಗೆ ಸಿಗ್ತಿರೋ ಊಟ 100 ರೂಪಾಯಿ ಆಗುತ್ತೆ. 3 ಪೂರಿಗೆ 60ರ ಬದಲು 70 ಕೊಡಬೇಕಾಗುತ್ತೆ. 40 ರೂಪಾಯಿಯ ರೈಸ್ ಬಾತ್ಗೆ 50 ರೂಪಾಯಿ ಕೊಡಬೇಕಾಗುತ್ತೆ. ಚೌಚೌ ಬಾತ್ಗೂ ಕೂಡ 50ಕ್ಕೆ ಸಿಗಲಿದೆ. ಇಡ್ಲಿ ವಡ 10 ರೂಪಾಯಿ ಹೆಚ್ಚಾಗಿ 50 ರೂಪಾಯಿಗೆ ಸಿಗುತ್ತೆ. ಸದ್ಯಕ್ಕೆ 12 ರೂಪಾಯಿಗೆ ಸಿಗ್ತಿರೋ ಕಾಫಿ ಟೀ ರೇಟ್ 15 ರೂಪಾಯಿ ಆಗಿ ನಿಮ್ಮ ತುಟಿ ಸುಡುತ್ತೆ. ಇನ್ನು ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಕಿಡಿಕಾರಿದೆ. ರಾಜ್ಯದಲ್ಲಿ ಎಟಿಎಂ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವೈಜ್ಞಾನಿಕವಾಗಿ ತೆರಿಗೆ ಏರಿಸಿದ ಪರಿಣಾಮ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆ ಜೀವನ ನಡೆಸುವುದೇ ಕಷ್ಟವಾಗಿದೆ. ಈ ಹೋಟೆಲ್ ಆಹಾರ ದರ ಸಹ 10% ಹೆಚ್ಚಾಗಿದ್ದು ಜನತೆಯ ಜೇಬು ಸಂಪೂರ್ಣ ಬರಿದಾಗಲಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಅಕ್ಕಿಗೆ ಹೈ ಡಿಮ್ಯಾಂಡ್, ಅಷ್ಟೇ ಅವಲಂಬನೆ ಕೂಡ. ಯಾವಾಗ ಅಕ್ಕಿ ಕೊಡಲ್ಲ ಅಂತ ಕೇಂದ್ರ ನಿರ್ಧರಿಸ್ತೋ ಇರೋ ಅಕ್ಕಿಯನ್ನ ಬಾಚಿಕೊಳ್ಳೋಣ ಅಂತ ವಿದೇಶಗಳಲ್ಲಿ ಜನ ಮಾರುಕಟ್ಟೆ ಕಡೆ ಓಡ್ ಹೋಗೋಕೆ ಶುರು ಮಾಡಿದ್ದಾರೆ.
ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತದ ಇದೇ ನಿರ್ಧಾರ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರಕ್ಕೆ ಕಾರಣವಾಗೋ ಆತಂಕ ಶುರುವಾಗಿದೆ. ಅಮೆರಿಕ ಅಂದ್ರೆ ವಿಶ್ವದ ಎಲ್ಲಾ ದೇಶಗಳು ತರಗುಟ್ಟಿ ಹೋಗ್ತವೆ. ಆದ್ರೆ ಭಾರತದ ಒಂದೇ ಒಂದು ನಿರ್ಧಾರ ಅಮೆರಿಕವನ್ನು ಥಂಡಿಯಲ್ಲೂ ಬೆವರುವಂತೆ ಮಾಡಿದೆ. ಹೌದು, ಚಿಲ್ಲರೆ ಅಕ್ಕಿ ಬೆಲೆ ಈ ವರ್ಷ 15ರಷ್ಟು ಏರಿದೆ. ಇದೇ ಕಾರಣಕ್ಕೆ ಗಿರಣಿಯಲ್ಲಿ ಪಾಲಿಶ್ ಮಾಡಲಾದ ಅಕ್ಕಿಯ ರಫ್ತನ್ನು ನಿಷೇಧ ಮಾಡಲಾಗಿದೆ. ಭಾರತದ ಈ ನಡೆಯಿಂದ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಅಕ್ಕಿಯೇ ಪ್ರಮುಖ ಆಹಾರ. ಭಾರತ ಅಕ್ಕಿ ರಫ್ತು ನಿಷೇಧಿಸುತ್ತಿದ್ದಂತೆ ಬೆಲೆ ಏರಿಕೆ ಭೀತಿಯಲ್ಲಿ ಅಕ್ಕಿ ಶೇಖರಿಸಿಕೊಳ್ಳಲು ಜನರು ಸೂಪರ್ ಮಾರ್ಕೆಟ್ಗಳಿಗೆ ಮುಗಿಬಿದ್ದಿದ್ದಾರೆ. ಕೆಲವರು 10 ರಿಂದ 15 ಬ್ಯಾಗ್ ಅಕ್ಕಿ ಖರೀದಿಸುತ್ತಿದ್ದಾರೆ. ಭಾರತದ ಅಕ್ಕಿ ರಫ್ತು ನಿಷೇಧದಿಂದ ಜಾಗತಿಕ ಹಣದುಬ್ಬರ ಏರಿಕೆಯಾಗ್ತಾ ಇದೆ. ಆದರೆ ಭಾರತದಲ್ಲಿ ಅಕ್ಕಿ ದರ ಇಳಿಕೆಯಾಗಲಿದೆ. ವಿವಿಧ ದೇಶಗಳಲ್ಲಿ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿದೆ. ಅಮೆರಿಕದಲ್ಲಂತೂ ಅಕ್ಕಿ ದರ 50%ಗಿಂತ ಹೆಚ್ಚಾಗಿದೆ. ಗಂಟೆಗಟ್ಟಲೆ ಕಾದ್ರೂ ಅಕ್ಕಿ ಸಿಗ್ತಿಲ್ವಂತೆ. ಇದ್ದಕ್ಕಿದ್ದಂತೆ ವಿದೇಶಿ ಮಾರುಕಟ್ಟೆಗಳಲ್ಲಿ, ಅದರಲ್ಲೂ ಜಾಗತಿಕ ಮಾರುಕಟ್ಟೆಯಲ್ಲಿ ಅಕ್ಕಿಗೆ ಈ ಪ್ರಮಾಣದ ಬೇಡಿಕೆ ಬರಲಿಕ್ಕೆ ಕಾರಣವಾಗಿದ್ದೇನು? ಭಾರತ ಅಕ್ಕಿ ಎಕ್ಸ್ಪೋರ್ಟ್ ಅನ್ನ, ರಫ್ತನ್ನ ನಿರ್ಬಂಧ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಕಾರಣವಾಗ್ತಿರೋ ಅಂಶಗಳೇನು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಈ ಒಂದು ಅಕ್ಕಿ ಡಿಮ್ಯಾಂಡ್ಗೆ ನೇರವಾಗಿ ಕಾರಣವಾಗ್ತಾ ಇರೋದು ರಷ್ಯಾ ಹಾಗೆ ಉಕ್ರೇನ್ ನಡುವೆ ನಡೀತಾ ಇರುವ ಯುದ್ಧ. ಯಾಕೆ ಪರಿಣಮಿಸ್ತಾ ಇದೆ ಅಂದ್ರೆ, ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಅಲ್ಲಿ ಉತ್ಪಾದನೆಯಾಗಿ ಜಾಗತಿಕ ಮಾರುಕಟ್ಟೆಗೆ ಬರ್ತಾ ಇದ್ದ ಗೋಧಿ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ಯುದ್ಧದ ಭಾಗವಾಗಿ ಆದ ಮಿಸೈಲ್ ಅಟ್ಯಾಕ್ ನಿಂದ ಯುಕ್ರೇನ್ನಲ್ಲಿದ್ದ 60,000 ಟನ್ಗೂ ಅಧಿಕ ಗೋಧಿ ನಾಶವಾಗಿದೆ. ಹೀಗಾಗಿ ಗೋಧಿಯ ಬೆಲೆ 7% ಹೆಚ್ಚಳವಾಗಿದೆ. ಇದರ ಜೊತೆಗೆ ವಿಶ್ವದಲ್ಲಿ 16ರಷ್ಟು ಗೋಧಿ ಉತ್ಪಾದನೆಯ ಪ್ರಮಾಣದಲ್ಲೂ ಕೂಡ ಕುಸಿತ ಕಂಡು ಬಂದಿದೆ. ಗೋಧಿಯ ಪ್ರಮಾಣದಲ್ಲಿ ಯಾವಾಗ ಕೊರತೆ ಕಾಣೋಕ್ ಸಿಕ್ತು, ಅದರ ಶೇಖರಣೆಯಲ್ಲಿ ಯಾವಾಗ ಕೊರತೆ ಕಾಣೋಕ್ ಸಿಕ್ತು, ನೇರವಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು ಅಕ್ಕಿಗೆ ಇದೀಗ ಗೋಧಿಗೆ ಪರ್ಯಾಯವಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇಟಲಿ, ಸ್ಪೇನ್, ಪೋರ್ಚುಗಲ್ನಲ್ಲಿ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಗದಿತ ಪ್ರಮಾಣದಲ್ಲಿ ಅಂದ್ರೆ ಬೇಡಿಕೆಗೆ ತಕ್ಕ ಪ್ರಮಾಣದಲ್ಲಿ ಅಕ್ಕಿ ಸಿಗದೇ ಇರೋದ್ರಿಂದ. ಇನ್ನು 60% ಕುಸಿತ ಕಂಡಿದೆ ಇತರೆ ಆಹಾರ ಧಾನ್ಯಗಳ ಉತ್ಪಾದನೆ. ಇದು ಕೂಡ ನೇರವಾಗಿ ಅಕ್ಕಿಗೆ ಹೈ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅಕ್ಕಿ ಬೆಳೆಯುವ, ಅಕ್ಕಿಯನ್ನ ಉತ್ಪಾದನೆ ಮಾಡುವ ರಾಷ್ಟ್ರಗಳಲ್ಲಿ ಥೈಲ್ಯಾಂಡ್ ಕೂಡ ಒಂದು. ಇಲ್ಲಿ ಬರದ ಪರಿಸ್ಥಿತಿ ಇರೋದ್ರಿಂದ ಭತ್ತ ನಾಟಿ ಮಾಡೋದಕ್ಕೆ ಮಿತಿಯನ್ನ ಹೇರಿದೆ ಥೈಲ್ಯಾಂಡ್ನ ಸರ್ಕಾರ. ಚೀನಾದಲ್ಲೂ ಕೂಡ ಅಕ್ಕಿ ಉತ್ಪಾದನೆಯ ಪ್ರಮಾಣದಲ್ಲಿ ಕುಸಿತ ಕಂಡು ಬಂದಿದೆ. ಇದು ಜಾಗತಿಕ ಮಟ್ಟದಲ್ಲಾದ್ರೆ ಕರ್ನಾಟಕ ಹಾಗೆ ಅಕ್ಕಿ ನಡುವಿನ ಸಂಬಂಧ ಇತ್ತೀಚೆಗೆ ರಾಜಕೀಯ ಕೂಡ ತಳಕು ಹಾಕೊಂಡಿರೋದ್ರಿಂದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅಕ್ಕಿ ಉತ್ಪಾದಿಸೋ ರಾಜ್ಯಗಳಲ್ಲೇ ಇಳುವರಿ ಕುಂಠಿತವಾಗಿದೆ. ಒಂದ್ ಕಡೆ ನಿಗದಿತ ಪ್ರಮಾಣದಲ್ಲಿ ಮಳೆ ಆಗದಿರೋದು ಕೂಡ ಇದಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದ್ ಕಡೆ ಇಳುವರಿ ಕಡಿಮೆಯಾಗಿದ್ದಕ್ಕೆ ಅಕ್ಕಿಯ ರೇಟ್ ಹೆಚ್ಚಾಗ್ತಾ ಇದೆ ಭಾರತದಾದ್ಯಂತ. ಇನ್ನು ಹೆಚ್ಚಾಗಬಾರದು ಅಕ್ಕಿಯ ಬೆಲೆ ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಅಕ್ಕಿಯನ್ನ ಶೇಖರಣೆ ಮಾಡಿಕೊಳ್ಳೋ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ಚಾಲನೆ ಮಾಡಿತ್ತು. ಇದೇ ಕಾರಣಕ್ಕೇನೆ ಈ ಹಿಂದೆ ನಾವು ಗಮನಿಸಿದ್ವಿ, ಯಾವಾಗ ಈ 10 kg ಅಕ್ಕಿ ನೀಡಿ ಅನ್ನೋ ಅನ್ನಭಾಗ್ಯ ಯೋಜನೆಗೆ ಹೆಚ್ಚುವರಿ ಅಕ್ಕಿಗೆ ಡಿಮ್ಯಾಂಡ್ ಇಡಲಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ನಾವು ಇಂಥ ಪರಿಸ್ಥಿತಿಯಲ್ಲಿ ಅಂದ್ರೆ ಯಾವಾಗ ಡಿಮ್ಯಾಂಡ್ ಹೆಚ್ಚಾಗುತ್ತೋ ಅಂಥ ಪರಿಸ್ಥಿತಿಗೋಸ್ಕರ ಅಕ್ಕಿಯನ್ನ ಶೇಖರಣೆ ಮಾಡ್ಕೊಳ್ತಿದ್ದೀವಿ ಅನ್ನೋ ಕಾರಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ದೀಗ ನೆನಪು ಮಾಡ್ಕೊಳ್ಬಹುದು. ಇನ್ನು ಅಗತ್ಯಕ್ಕೆ ತಕ್ಕಂತೆ ಮಾರುಕಟ್ಟೆಗೆ ಅಕ್ಕಿಯನ್ನ ಬಿಡುಗಡೆ ಮಾಡೋ ಯೋಜನೆ, ಅಕ್ಕಿ ಕೊಡದಿದ್ದಕ್ಕೆ ಹಿಂದೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಇದಿಷ್ಟು ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವ ಡೆವಲಪ್ಮೆಂಟ್. ಆದ್ರೆ ಮತ್ತೊಂದ್ ಕಡೆ ಮಣಿಪುರ ನಿರಂತರವಾಗಿ ಹೊತ್ತಿ ಉರಿತಲೇ ಇದೆ. ಅತ್ಯಾಚಾರ, ಕೊಲೆಗಳು ಅಲ್ಲಿ ಕಾಮನ್ ಅನ್ನೋ ಹಾಗೆ ಆಗಿ ಹೋಗ್ತಾ ಇದೆ. ವೃದ್ಧರು, ಮಕ್ಕಳು ಅನ್ನೋದನ್ನ ನೋಡದೆ ಮರ್ಡರ್ ಮಾಡಲಾಗ್ತಾ ಇದೆ. ಇದರ ಮಧ್ಯೆ ಪಶ್ಚಿಮ ಬಂಗಾಳಕ್ಕೂ ಮಣಿಪುರದ ಗಾಳಿ ಬೀಸಿದೆ. ಹಿಂಸಾಚಾರದ ಕಾಡ್ಗಿಚ್ಚಿನಲ್ಲಿ ನಲುಗಿರುವ ಮಣಿಪುರದಲ್ಲಿ ದಿನಕ್ಕೊಂದು ಆಕ್ರಂದನದ ಕಥೆಗಳು ಹೊರಬರುತ್ತಿವೆ. ಸ್ವಾತಂತ್ರ್ಯ ಹೋರಾಟಗಾರನ ಪತ್ನಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ಜೀವಂತವಾಗಿ ಸುಟ್ಟ ಘಟನೆ ಬೆಳಕಿಗೆ ಬಂದಿದೆ. ಮೇ 28ರಂದು ಸೆರವ್ ಗ್ರಾಮಕ್ಕೆ ನುಗ್ಗಿದ ಶಸ್ತ್ರಸಜ್ಜಿತ ಗಲಭೆಕೋರರ ಗುಂಪು ಎಸ್ ಚುರಚಂದ್ ಸಿಂಗ್ ಪತ್ನಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ಬೆಂಕಿ ಹಚ್ಚಿದೆ. ನೆರವಿಗೆ ಅಂಗಲಾಚಿದ ವೃದ್ಧೆಯ ಮಾತು ಅಗ್ನಿಯ ಜ್ವಾಲೆಯಲ್ಲಿ ಬೆಂದು ಹೋಗಿವೆ. ಮಣಿಪುರ ಮಹಿಳೆಯರ ಬೆತ್ತಲೆ ಮೆರವಣಿಗೆ, ಸಾಮೂಹಿಕ ಅತ್ಯಾಚಾರ ನಡೆದ ದಿನದಂದೇ ಮತ್ತಿಬ್ಬರು ಯುವತಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಅಷ್ಟೇ ಅಲ್ಲ, ಇಬ್ಬರನ್ನೂ ಭೀಕರವಾಗಿ ಹತ್ಯೆ ಮಾಡಲಾಗಿದೆಯಂತೆ.
ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದ ಪ್ರಕರಣ ದೇಶಾದ್ಯಂತ ಸುದ್ದಿ ಮಾಡುತ್ತಿದೆ. ಇಂದು ಬಿಜೆಪಿ ನಾಯಕರು ಮಾಲ್ಡಾದಲ್ಲಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಮೋದಿ ವಿದೇಶಕ್ಕೆ ಹೋಗ್ತಾರೆ, ಆದ್ರೆ ಮಣಿಪುರಕ್ಕೆ ಹೋಗೋಕ್ಕಾಗಲ್ವಾ ಎಂದು ರಾಜಸ್ಥಾನ ಸಿಎಂ ಕುಟುಕಿದ್ದಾರೆ. हमारे देश के प्रधानमंत्री है, दुनिया के मुल्कों में जा रहे हैं, यहाँ जा रहे हैं, वहाँ जा रहे हैं. वो आदमी मणिपुर हमारा राज्य है, ये नहीं बोलना चाहिए. उनकी सरकार है. अगर वह कांग्रेस सरकार होती तो आप कल्पना कीजिए वो क्या क्या बोलते. ರಾಜಸ್ಥಾನದಲ್ಲಿ ಅತ್ಯಾಚಾರ ಕೇಸ್ ಹೆಚ್ಚಾಗ್ತಿದೆ ಎಂದಿದ್ದ ಮಂತ್ರಿಯನ್ನೇ ಅಮಾನತು ಮಾಡಲಾಗಿದೆ. ಅದನ್ನೇ ಬಳಸಿಕೊಂಡು ಕಾಂಗ್ರೆಸ್ಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಇಸ್ರೋ ಸಾಧನೆಗಳ ಗರಿಮೆ ಮುಂದುವರೆದಿದೆ. ಮಂಗಳಯಾನ ಮಾಡಿದ್ದಾಯ್ತು, ಚಂದ್ರಯಾನ ಮಾಡಿ ಚಂದ್ರನ ಅಂಗಳದಲ್ಲಿ ನೀರಿದೆ ಅಂತ ಕಂಡು ಹಿಡಿದಿದ್ದಾಯ್ತು. ಇದೀಗ ಇಸ್ರೋ ವಿಜ್ಞಾನಿಗಳ ಕಣ್ಣು ಸೂರ್ಯನ ಮೇಲೆ ಬಿದ್ದಿದೆ. ಸಿದ್ಧವಾಗ್ತಾ ಇದೆ ಇಸ್ರೋನ ಅತ್ಯಂತ ವಿಶ್ವಾಸಾರ್ಹ ಹಾಗೆ ಬಹಳಷ್ಟು ನಿರೀಕ್ಷೆ ಇರುವ ಆದಿತ್ಯ L1 ಮಿಷನ್. ಹಾಗಾದ್ರೆ ಈ ಆದಿತ್ಯ L1 ಮಿಷನ್ನ ವಿಶೇಷತೆಗಳೇನು ಗಮನಿಸ್ತಾ ಹೋಗೋಣ. ಇದೇ ಆಗಸ್ಟ್ 26ಕ್ಕೆ ಆದಿತ್ಯ L1 ಉಪಗ್ರಹ ಉಡಾವಣೆಗೆ ಬೇಕಾದ ಸಿದ್ಧತೆಯನ್ನ ಇಸ್ರೋ ಮಾಡಿಕೊಳ್ತಾ ಇದೆ. ಇಸ್ರೋ ಸಂಶೋಧನಾ ಸಂಸ್ಥೆಯಿಂದಲೇ ಈ ಒಂದು ಆದಿತ್ಯ L1 ಅನ್ನ ವಿನ್ಯಾಸ ಮಾಡಲಾಗಿದೆ ಅನ್ನೋದು ಅಡಿಷನಲ್ ಒಂದು ಹೆಗ್ಗಳಿಕೆಯ ವಿಚಾರ. ಸೂರ್ಯನ ಹೊರಮೈ ವಾತಾವರಣವನ್ನ ಅಧ್ಯಯನ ಮಾಡೋದು ಈ ಆದಿತ್ಯ L1 ಮಿಷನ್ನ ಪ್ರಮುಖ ಉದ್ದೇಶ. ಭೂಮಿ ಮೇಲೆ ಸೂರ್ಯನ ಪರಿಣಾಮದ ಪರೀಕ್ಷೆಯನ್ನ ಕೂಡ ಮಾಡಲಿದೆ ಈ ಆದಿತ್ಯ L1 ಮಿಷನ್ನ ಅಡಿಯಲ್ಲಿ. ಇದರ ಜೊತೆಗೆ ಸೂರ್ಯನ ಕಾಂತಿ ಕ್ಷೇತ್ರ ಹೊರಸೂಸುವಿಕೆಯ ಅಧ್ಯಯನವನ್ನ ಕೂಡ ಮಾಡುವ ನಿರೀಕ್ಷೆಯೊಂದಿಗೆ ಸಿದ್ಧವಾಗ್ತಾ ಇದೆ ಈ ಆದಿತ್ಯ L1. ಇದರ ಜೊತೆಗೆ 6 ವಿವಿಧ ಉಪಕರಣಗಳನ್ನ ಕೂಡ ಕೊಂಡೊಯ್ಯಲಿದೆ ತನ್ನ ಜೊತೆಗೆ ಆದಿತ್ಯ L1. ಇದರ ಸಿದ್ಧತೆ ಅಂದ್ರೆ ಆಗಸ್ಟ್ 26ರ ಒಳಗೆ ಬೇಕಾದ ಸಿದ್ಧತೆಗಳನ್ನ ಇಸ್ರೋ ಮಾಡ್ಕೊಳ್ತಾ ಇದೆ. ಇದು ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಪಬ್ಜಿಯಲ್ಲಿ ಲವ್ ಮಾಡಿ ನೇಪಾಳದ ಮೂಲಕ ಭಾರತಕ್ಕೆ ಬಂದ ಸೀಮಾ ಹೈದರ್ ಬಗ್ಗೆ ಸ್ಫೋಟಕ ವಿಚಾರ ಹೊರಬೀಳ್ತಾ ಇದೆ. ಇದೀಗ ಪಾಕಿಸ್ತಾನಿ ಮಹಿಳೆ ಭಾರತದ ಪೌರತ್ವ ಕೊಡಿ ಅಂತಿದ್ದಾಳೆ. ಅಕ್ಷಯ್ ಕುಮಾರ್ಗೆ ಭಾರತದಲ್ಲಿ ಇರೋಕ್ ಬಿಟ್ಟಿದ್ದೀರಿ, ನನಗ್ ಬಿಡೋದಿಲ್ವಾ ಅಂತಿದ್ದಾಳೆ. ಪಬ್ಜಿ ಪ್ರಿಯಕರನಿಗಾಗಿ ಅಕ್ರಮವಾಗಿ ಭಾರತಕ್ಕೆ ಬಂದ ಪಾಕಿಸ್ತಾನಿ ಮಹಿಳೆ ಸೀಮಾ ಹೈದರ್ ಹೊಸ ರಾಗ ಎತ್ತಿದ್ದಾಳೆ. ಭಾರತದಲ್ಲೇ ಉಳಿಯೋಕೆ ಅವಕಾಶ ನೀಡುವಂತೆ ಕೋರಿ ರಾಷ್ಟ್ರಪತಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ್ದಾರೆ. ನಾನು ಎಂದೂ ಕಾಣದ ಪ್ರೀತಿಯನ್ನ ನನ್ನ ಪತಿ ಸಚಿನ್ ಹಾಗೂ ಅವರ ತಂದೆ ತಾಯಿಯಿಂದ ಕಂಡಿದ್ದೇನೆ. ನನ್ನ 4 ಮಕ್ಕಳೊಂದಿಗೆ ಭಾರತದಲ್ಲೇ ಉಳಿಯೋಕೆ ಅವಕಾಶ ನೀಡಬೇಕು. ಗಾಯಕ ಅದ್ನನ್ ಸಾಮಿಗೆ ಭಾರತದ ಪೌರತ್ವ ನೀಡಲಾಗಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಕೆನಡಾ ಪೌರತ್ವ ಪಡೆದು ಭಾರತದಲ್ಲಿ ನೆಲೆಸಿದ್ದಾರೆ. ನನಗೂ ಅದೇ ರೀತಿ ಅವಕಾಶ ನೀಡಿ. ಗುಲಾಂ ಹೈದರ್ ಜೊತೆ ಮದುವೆಯಾಗೋಕೆ ಸೀಮಾಗೆ ಮನಸ್ಸಿರ್ಲಿಲ್ವಂತೆ. ಆದ್ರೇನ್ ಮಾಡೋದು, ಆಗ ಕರಾಚಿ ಸೇರ್ಬಿಟ್ಟೆ ಅಂತ ಸೀಮಾ ಹೇಳ್ತಿದ್ದಾಳೆ. ಇನ್ನು ಕಾಠ್ಮಂಡುವಿನಲ್ಲಿ ರೂಮ್ ಪಡೆಯುವಾಗ ಸಚಿನ್ ತನ್ನ ಹೆಸರು ಶಿವಾಂಕ್ ಅಂತ ಹೇಳಿದ್ನಂತೆ. दिन भर रूम में रहते थे और सुबह और शाम को थोड़ा वो लोग बाहर निकलते थे. ज्यादा से ज्यादा वो लोग बाहर ही खा के आते थे, खाना पीना सब. सचिन ने कुछ नाम दिया था हमको, और उनको जब हमने न्यूज में दिखा तो उनका नाम सचिन है. हम भी थोड़ा